ಇಲ್ಲ, ಪ್ರಿಯಾಂಕಾ ಅವರಿಗೆ ಪ್ರಿಯಾಂಕಾ ಶರಣು ಸರ್ಕಾರಕ್ಕೆ ಇದ್ದಾಗ ಶರಣವರೇ ನೀವು ನಾನೇ ವಿರೋಧ ಪಕ್ಷದಲ್ಲಿದ್ದಾಗ ಎಷ್ಟೊಂದ್ ಸರಿ ನಾವು ಬಜೆಟ್ ಬಗ್ಗೆ ಮಾತನಾಡಬೇಕಾದ್ರೆ ಬೊಮ್ಮಾಯಿಯವರೇ ಎದ್ದು ನಮ್ ಕರೆಕ್ಟ್ ಮಾಡಿದ್ದಾರೆ. ಅಧ್ಯಕ್ಷರ ಬಗ್ಗೆ ಇರಬೇಕು ಅಂತ. ಅಧ್ಯಕ್ಷರೇ ನೀವು ಹೆಂಗ್ ಹೇಳ್ಬೇಕು ಅಂತ ಹೇಳ್ತೀನಿ ಕೇಳಿ. ಈಗ ನಮ್ ಪ್ರಭು ಚವ್ಹಾಣ್ ಅವರು ಪಶುಸಂಗೋಪನೆ ಸಚಿವರಿದ್ರು. ಒಂದ್ ಬಹಳ ಉತ್ತಮವಾದಂತ ಯೋಜನೆ ಇತ್ತು, ಯಾವುದು ಪುಣ್ಯಕೋಟಿ ದತ್ತು ಯೋಜನೆ. ನೀವೇನ್ ಹೇಳ್ಬೇಕು ಅಂದ್ರೆ ಪುಣ್ಯಕೋಟಿ ದತ್ತು ಯೋಜನೆ ನಾವು 1000 ಆಕಳನ್ನ ನಾವು ದತ್ತು ತಗೊಂಡಿದ್ವಿ, ಈ ಸರ್ಕಾರ ಬಂದ ಮೇಲೆ 10 ತಗೊಂಡಿಲ್ಲ ಅಂತ ಹಂಗೆ ಮಾತಾಡಿದ್ರೆ ಗೊತ್ತಾಗ್ತದೆ. ಮಾನ್ಯ ಅಧ್ಯಕ್ಷರೇ ಸರ್ ಹೇಳಿ, ಅವ್ರು ತಗೊಂಡೇ ಇಲ್ಲ. ಅವರ ಭಾಷೆಯಲ್ಲಿ ಮನುಷ್ಯನ ಕರಗಬಹುದು ಅನ್ನೋದಕ್ಕೆ ಬಹಳ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಹೇಳಿದ್ದೀನಿ ಈ ಬಗ್ಗೆ ದತ್ತು ಯೋಜನೆ ಏನಾಯ್ತು ಹೇಳ್ತಾರೆ, ಅವಾಗ ನಾವು ಒಪ್ತೀವಿ. ಮಾನ್ಯ ಅಧ್ಯಕ್ಷರೇ ಜನ ತಗೊಂಡ್ರಷ್ಟೇ. ಪ್ರಿಯಾಂಕಾ ಮಾನ್ಯ ಅಧ್ಯಕ್ಷರೇ, ಆ ಮೂಕ ಪ್ರಾಣಿ ಹಸು ಸರ್ಕಾರಕ್ಕೆ ಏನ್ ಕೇಳ್ತದೆ ಅಧ್ಯಕ್ಷರೇ? ನಾನ್ ನಿನಗೆ ಹಾಲು ಕೊಟ್ಟೆ, ನೀನ್ ನನಗೆ ವಿಷ ಕೊಟ್ಟೆ. ಅದಕ್ಕಾಗಿ ಅಧ್ಯಕ್ಷರೇ, ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ. ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ. ಒಂದೇ ತೊಟ್ಟಿಲಲ್ಲಿ ತೂಗಿ ಶೋಭನವಾಗಿ ಪ್ರೇಮ ಸಂಗೀತದಲ್ಲಿ ಮೈಮರೆಸಿದೆ. ಸೂರ್ಯ ಚಂದ್ರರಿಗೆಲ್ಲ ಪ್ರಭೆ ಇನಿತು ಇರಲಿಲ್ಲ, ನಿನ್ನ ಕೀರ್ತಿಯ ಜ್ಯೋತಿ ಪ್ರಜ್ವಲಿಸಿತು. ಮೇಘ ಮಂಡಲವೇರಿ ವಿಜಯ ವೀರ ಧ್ವಜ ಸ್ವಾತಂತ್ರ್ಯ ಸಂಭ್ರಮದಿ ಸಂಭ್ರಮಿಸಿತು ಅಂತ ಹೇಳ್ತದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಇವತ್ತು ಮನುಷ್ಯ ಮತ್ತು ಗೋವಿನ ಸಂಬಂಧ, ಗೋವಿನ ಮಹತ್ವ ಇವತ್ತು ನಾವು ಅಧ್ಯಕ್ಷರೇ ನಹುಷ ಮಹಾರಾಜರ ಪ್ರಕರಣದಿಂದ ತಿಳ್ಕೋಬಹುದು ಅಧ್ಯಕ್ಷರೇ. ನಾನು ಯಾವುದೇ ಸ್ವಾರ್ಥಕ್ಕಾಗಿ ನನಗೆ ಬಜೆಟ್ ಒಯ್ಬೇಕಂತ ಹೇಳಿ ಕೈ ಜೋಡಿಸಿ ನಾನು ಮಾತಾಡ್ತಾ ಇಲ್ಲ ಸರ್. ನನಗೆ ಯಾಕೆ ಸರ್ ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ಲತ್ತೀರಿ ಸರ್ ತಾವು? ಅವ್ರು ಗೋಲ್ಡ್ ಮಾತಾಡ್ತಾ ಇದ್ದಾರೆ, ಬಜೆಟ್ ಬಗ್ಗೆ ಮಾತಾಡ್ಬೇಕಿಲ್ಲ. ಈ ದೇಶದಲ್ಲಿ ಈಗ ಈ ಅಲ್ಲ, ಇದ್ರ ಬಗ್ಗೆ ಮಾತಾಡಿ. ಇಷ್ಟು ಮಾತಾಡಿದ್ರೆ ಈ ದೇಶದ ಬಗ್ಗೆ ಮಾತಾಡ್ರಿ. ಎಷ್ಟು MLA ಈ ದೇಶದಲ್ಲಿ ಇಷ್ಟು ತಾಯಿ ಇಷ್ಟು ಗೋಮಾತಾ ಬಗ್ಗೆ ಮಾತಾಡ್ತಿದ್ರೆ ಈ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಅದೇ ನಾವು ಹೇಳ್ರಿ, ಈ ದೇಶದಲ್ಲಿ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಬ್ಯಾನ್ ಆಗ್ಬೇಕಂತ ನೀವು ಹೇಳ್ರಿ ಸರ್. ನನಗೆ ಸಂತ ಇದೆ. ಈ ದೇಶದಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ನೀವು ನಿಮಗೆ ನೀವು ನಮಗೆ ಹೇಳ್ಕೊಡಿ ಏನ್ ಮಾತಾಡ್ಬೇಕಂತ. ನೀವು ನಮಗೆ ಫಾರ್ಮೆಟ್ ಕೊಟ್ಬಿಡಿ. ಸರ್ಕಾರಕ್ಕೆ ಚವ್ಹಾಣ್ ಅವರೇ ಪ್ರಪಂಚದಲ್ಲಿ ನೀವು ಮುಖ್ಯಮಂತ್ರಿ 13 ತಗೊಂಡ್ರಿ. 13 ಪ್ರಿಯಾಂಕಾ ಬಿಜೆಪಿ ಶಾಸಕರು
ಏನಪ್ಪ? ವೈಭವೀಕರಣ ಅಂತ ಸಂತೋಷ್ ಅವ್ರು ಹೇಳ್ತಾ ಇರೋದು. ಏ, ಪ್ರಿಯಾಂಕಾ, ಇಲ್ಲ ಬೇಡಪ್ಪ, ಯಾರ್ಯಾರು ನಮ್ಮ ಎಷ್ಟು- ಸರ್ಕಾರದಲ್ಲಿ ಪ್ರತಿಯೊಬ್ಬ ಶಾಸಕ 100 ಗೋ ಅನ್ನ ದತ್ತು ತಗೊಂಡ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಬಗ್ಗೆ ಮಾತಾಡಿ. ಒಂದ್ಸಲಿ ಸರಿ, ಎರಡು ಸಲ ಸರಿ, ಮೂರು ಸಲ ಸರಿ, ವಚನಗಳು ಹೇಳಿದ್ರೆ ಅದೇ ಬೇರೆ ಮಾತಾಡೋದು, ವಚನಗಳು ಮಾತಾಡೋದು. ಇದು ನಮ್ಮಲ್ವಾ? ಇದು ನಮ್ತಾ ಇಲ್ವಾ? ಈ ಕಳೆದ 10 ವರ್ಷದಿಂದ export ಆಗ್ತಿರೋದ್ರ ಬಗ್ಗೆ ನಮ್ತಾ ಇಲ್ವಾ? ಮತ್ತೆ ಹೇಳಿ ಅವ್ರಿಗೆ ಮಾತಾಡಕ್ಕೆ. 10 ವರ್ಷದಿಂದ ಎಷ್ಟು ಹೋಗಿದೆ ಈ ದೇಶದಲ್ಲಿ ಗೋಮಾತಾ ಹೊರಗಡೆ, ಅದ್ರ ಬಗ್ಗೆ ಒಳಗಿಂದ ಹೇಳ್ಬೇಕಲ್ಲ. ಚವ್ಹಾಣ್ ಅವರೇ, ಚವ್ಹಾಣ್ ಅವರೇ, ಆಯ್ತು ಕೂತ್ಕೊಳ್ರಿ. ಚವ್ಹಾಣ್ ಅವರೇ ಕೂತ್ಕೊಳ್ರಿ. ಶರಣು, ಎಲ್ಲರೂ 3 ಜನರೇಷನ್ ಮಾಡ್ಲಿಕ್ಕಾಗಲ್ಲ. ಕರಿಬೇಕಾಗುತ್ತೆ. ಸುರೇಶ್ ಬಾಬು ಅವ್ರು ಎಲ್ಲರೂ 3 ಜನರೇಷನ್ ಆಗೋಷ್ಟು ಮಾಡ್ಲಿಕ್ಕೆ ಆಯ್ತು ಕೂತ್ಕೊಳ್ಳಿ. ಬೆಳಗಾವಿಯಿಂದ ಗೋವಾಗೆ ಎಷ್ಟು ಟ್ರಕ್ ಹೋಗ್ತಾ ಇದೆ, ಆಯ್ತಾಯ್ತು ಕೂತ್ಕೊಳ್ಳಿ ಎಲ್ಲ. ಅವ್ರು ಎಷ್ಟು ಮಾತಾಡ್ತಾರೆ ಮಂತ್ರಿಯಾಗಿ. ಪ್ರಿಯಾಂಕ್ ಪ್ಲೀಸ್ ಗೋವಾಗೆ ಎಷ್ಟು ಟ್ರಕ್ ಹೋಗ್ತಾ ಇದೆ, ಆಯ್ತು ಸರಿ, ಕೂತ್ಕೊಳ್ಳಿ. ನೀವೆಲ್ಲ ಇದ್ದಾಗ ಏನ್ ಮಾಡಿದ್ರಿ? ಎಷ್ಟು ಟ್ರಕ್ ಹೋಗ್ತಾ ಇದೆ ಮಂತ್ರಿ ಹೋಗಿ ಸುಮ್ನೆ ನೀವೆಲ್ಲ ಇದ್ದಾಗ ಏನ್ ಮಾಡಿ ಸುಮ್ನೆ ಶರಣು ನೀವು ಮಾತಾಡಿಲ್ಲ ಅಂತಂದ್ರೆ ಸುರೇಶ್ ಬಾಬು ಅವ್ರನ್ನ ಕರಿತೀನಿ. ಮಾನ್ಯ ಅಧ್ಯಕ್ಷರೇ, ಕೂಡ್ರಿ ಗೌಡ್ರೆ, ನಿಮ್ ಕೈ ಮುಗಿತೀನಿ ಕೂಡ್ರಿ, ಕೈ ಮುಗಿತೀನಿ ಕೂಡ್ರಿ, ದೊಡ್ಡವ್ರು ಇದ್ದೀರಿ ಕೂಡ್ರಿ. ಮಾನ್ಯ ಅಧ್ಯಕ್ಷರೇ, ಇಲ್ಲ ಅವ್ರು ಈಲ್ಡಾಗಿಲ್ಲ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಅವ್ರು ಈಲ್ಡಾಗಿಲ್ಲ ಕೂತ್ಕೊಳ್ಳಿ. ಏನ್ ಯಾರು ಈಲ್ಡ ಬೇಡ, ಸುಮ್ನೆ ಯಾರು ಮಾತಾಡ. ಮಾನ್ಯ ಅಧ್ಯಕ್ಷರೇ ಕೇಳ್ರಿ ಅಧ್ಯಕ್ಷರೇ. 2 ನಿಮಿಷದಲ್ಲಿ ಮುಕ್ತಾಯ ಮಾಡಿ. ಏನ್ ಅಧ್ಯಕ್ಷರೇ ಮಾತೇ ಚಾಲು ಮಾಡಿಲ್ಲ, ಹೆಂಗ್ ಮುಗಿಸ್ಲಿ ಅಧ್ಯಕ್ಷರೇ? 2 ನಿಮಿಷದಲ್ಲಿ ಮುಕ್ತಾಯ ಮಾಡಿ. ಕರಿತೀನಿ. ಅವರೆಲ್ಲ ಅರ್ಚನೆ ಮಾಡಿದ್ರು, ಶುರು ಮಾಡಿಲ್ಲ. ಅವ್ರಿಗೆ ಅವಕಾಶ ಪ್ರಾರಂಭ ಮಾಡ್ಲಿ ಮತ್ತೆ. ಎಲ್ಲಿ ಮಾತಾಡ್ಲೇ ಮತ್ತೆ ಈ ರೀತಿ ಇದು ಮಾಡಕ್ಕೆ ಎಲ್ಲರಿಗೂ ಮತ್ತೆ ಈಲ್ಡ ಬೇಡ.